ಇವತ್ತೇನೋ ಬಿಸಿಲು ಬಂದು ಜೋರ್ಗದೆ ತಡಿ. ಆ ಸೀರೆಗಳೇ ನಂಗೆ ಇಷ್ಟ ಒಣಗಾಕನ. ಆ ಬೆಳೆ ಕೆಳಗೆ ಏನೋ ಮುಕ್ಕುಳಿಗೆ ಬಿದ್ದುಬಿಟ್ಟವೆ. ಅವ ನಂಗೆ ಒಣಗಾಕನ್ ತಡಿ, ನೋಡ್ಕೊಂತಾಳೆ. ಲೇ ಸುನಂದ್ಯಾ, ಸುನಂದ್ಯಾ, ಅದೇನು ಮಾಡಿ ಸಾಯ್ತಾ ಇರ್ತಾಳ. ಸುಗ್ಲೇ ಕೇಳಿಸಲ್ಲ ಇವಳ್ಕ. ಲೈ, ಆ ಸೀರೆಗಳು ಹಂಗೆ ಕೂಡ ಇತ್ತಾ? ಬಿಸಿಲು ಬಂದಿದೆ ಜೋರ್ಗೆ ಹಂಗೆ ಒಣಗಾಕ್ತೀನಿ. ನಾವು ನೆನ್ನೆನೇ ಎಲ್ಲ ಸೀರೆಗಳು ಒಣಗಾಕಿ ಮಡಿಸಿಕ್ಕಿದ್ದೀನಿ ಹೋಗಮ್ಮ. ಆ ರೇಷ್ಮೆ ಸೀರೆಗಳು ಅವು ಮಾತ್ರ ಹಾಕಿಲ್ಲ. ಅವ್ಯಾಕೆ ಹಾಕಲ್ಲ? ಅವು ಹಾಕೋಕ್ಕಾಗಲಿನೇ. ಅವು ಹಾಕಂದ್ಮೇಲೆ ಯಾರನ್ನ ಒಬ್ರು ಕಾಲು ಕೂತ್ಕೊಬೇಕು. ಚೆನ್ನಾಗಿರೋ ಸೀರೆಗಳು ಯಾರನ್ನ ಎತ್ಕೊಂಡು ಹೋಗ್ಬಿಟ್ರೆ ಅದು ಸರಿ ಅನ್ನು. ಹ್ಞೂ ಸರಿ ಬಾ, ಯಾಚೆ ನಂಗೆ ಕೂತ್ಕ, ನಾನು ಒಣಗಾಕ್ತೀನಿ. ಒಳಗೆ ನಂಗೆ ಒಂಚೂರು ಕೆಲಸ ಇದೆ, ಆಮೇಲೆ ಬರ್ತೀನಿ ನಾನು. ಎತ್ಕೊಂಬ ಇಂತಳೆ. ಬರೀ ಕೈ ಹೋಗೋ ಬದಲಿ ಬೆಳೆ ಕಡೆ ಎತ್ಕೊಂಡು ನಂಗೆ ಒಣಗಾಕುವ ಹೊಡಿತಾ. ಭದ್ರಿಗ ನೋಡ್ಕಳೆ. ಆ ಕಾಲದಾಗ ನಮ್ಮ ಅಪ್ಪನ ನಂಗೆ ತಕ್ಕೊಟ್ಟಿದ್ದು ಸೀರೆಗಳು. ಇವಾಗು ಹೆಂಗವ್ ನೋಡು. ನೋಡ್ಕೊಂತೀನಿ ಹೋಗುವ. ಹೋಗ್ತಿಲ್ಲ ಕೆಲ್ಸಕ್ಕೆ ಹೋಗಷ್ಟಿಲ್ಲ ನೀನು? ಇಲ್ಲ ಹೋಗಿಲ್ಲ, ಆಗೋಯ್ತು ಕೆಲಸ. ನಾಳಕ್ಕೂ ಎತ್ತು ಹೋಗೋಷ್ಟಿಲ್ಲ. ಸಾಕು ಏನು ತರಕಾಗಿಲ್ಲ? ಏನೂ ಇಲ್ಲ ಸಾರ್ಕ. ಅಯ್ಯೋ ಅವ್ರು ಹೊಲ್ದಾಗ ಎಣ್ಣೆ ಸೊಪ್ಪು ಚೆನ್ನಾಗಿತ್ತೆ, ಸೊಪ್ಪು ಸಾರು ಮಾಡೋಣ ಅನ್ಕೊಂಡೆ. ಯಾವ್ದೋಗಿ ಅಂದಾಗ ಮರ್ತೋಗ್ಬಿಟ್ಟು ನೋಡು ಎಲ್ಲ ನೋಡ್ಕೊಂಡು. ಓಲ್ ಟೊಮೆಟೊ ಗೊಜ್ಜು ಏನೇನು ಮಾಡೋಗು. ಅವತ್ತ ಪಟೇಲಪ್ಪನಾಗ ಯಾವ್ದು ಗಂಡು ಕರ್ಕೊಂಡ್ಬಂದಿದ್ನಲ್ಲ, ಅದ್ನೆಲ್ಲ ಪತ್ತನೇ ಇಲ್ಲ. ಅದೇನು ಪೀಡ ಬರ್ಬೇಕಾಗಿತ್ತು ತಾನೆ. ಬರ್ತೀನಿ ಅಂತ ಹೋದ, ಇವಾಗೂ ಪತ್ತನೇ ಇಲ್ಲ ನೋಡು. ಅಯ್ಯ ಬರ್ಲಿಕ್ಕೆ ಎತ್ತೋಗು, ಮದುವೆ ಮಾಡ್ಕೊಂಡು ಉದ್ದಾರ ಆಗಿರೋರು ಯಾರವ್ರೆ. ಅದು ಸರಿ ಅನ್ನು. ಇಲ್ಲ ಇರ, ಎತ್ತು ಹೋಗಬೇಡ. ಎತ್ತು ಹೋಗಲ್ಲ ಹೋಗಮ್ಮ. ಆಯ್ತು, ನಮಸ್ಕಾರ ಎಲ್ಲರಿಗೂ. ಈ ಸ್ಟೋರಿಯಲ್ಲಿ ಕೆಲವೊಂದು ಪಾತ್ರ ಚೇಂಜ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ. ಆವಾಗ ಏನೋ ಮಿಸ್ ಆಗಿ ಪಾತ್ರಗಳು ಸ್ವಲ್ಪ ಇದಾಗಿತ್ತು. ಇವಾಗ ಕೆಲವೊಂದು ಪಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಏನಪ್ಪ ಇವರು ಸ್ಟೋರಿ ಮಾಡೋದೇ ಒಂಥರ ಮತ್ತೆ ಮಧ್ಯದಲ್ಲಿ ಚೇಂಜ್ ಮಾಡ್ತಾರಲ್ಲ ಅಂತ ಬೇಜಾರು ಮಾಡ್ಕೊಂಡಿದೆ. ಪ್ಲೀಸ್. ಲೇ ಸುರಂದಿ, ಏನು ಮಾಡ್ತಾ ಇದೀಯಾ? ಬಾರೆ ಸುಶೀಲಿ. ಲೇ ಸಾಕು, ಏನೂ ಇಲ್ಲ. ಲೇ ನಮ್ಮ ಅಮ್ಮನ ಬೈತಾವಳೆ. ಏನೂ ಇಲ್ಲ ಸಾಕ, ಮನೆಗೆ ದೂರ್ಕೊಂಡಿರ್ತೀಯ. ಹೋಗಂದ್ರೆ ಸೊಪ್ಪು ಗಿಪ್ಪ ಕಿತ್ಕೊಂಬರಕ್ಕಾಗಲ್ಲ ಅಂತ. ಬಾರೆ ಹೋಗೋಣ. ಲೇ ನಮ್ಮನೆಗೂ ಏನೂ ಇಲ್ಲ. ಲೇ ಸಾಕ, ನಾನು ನಮ್ಮ ಅಮ್ಮನ ಕೇಳ್ತಾ ಇದ್ನಿ. ಇವಾಗ ಕೆಲಸದಿಂದ ಬಂದು ನಮ್ಮ ಅಮ್ಮನ ಕೇಳಿದ್ನಿ, ಸಾಕು ಏನಂತ ಅಂದೇನಮ್ಮ ಅಂತ. ಇಲ್ಲ ಅಂತಂದ. ನಡಿ ಟೊಮೆಟೊ ಗೊಜ್ಜು ಮಾಡು ಅಂತಾಳೆ. ಆ ಟೊಮೆಟೊ ಗೊಜ್ಜು ನಂಗೆ ತಿಳಿಯಲ್ಲ. ನಡಿ ಹೋಗೋಣ. ಹೆಂಗಿರ್ತದೆ ಸೊಪ್ಪು? ತುಪ್ಪ ಇದ್ದಂಗಿರ್ತದೆ. ಸೊಪ್ಪು ತಂದುಬಿಟ್ಟು ತೊಳೆದ್ಬಿಟ್ಟು ಬೆಳ್ಳುಳ್ಳಿ ಸುಲಿದು ಅದಕ್ಕೆ ಟೊಮೆಟೊ ಹಾಕಿ, ಜೀರಿಗೆ ಹಾಕಿ, ಎಷ್ಟು ಕೊಬ್ಬರಿ ಹಾಕಿ, ಬೆಳೆಕಾಳು ಜಾಸ್ತಿ ಹಾಕಿ ಮಾಡಿ ತಿಂದರೆ ಹೆಂಗಿರ್ತೈತೆ ಸಾರು. ತುಪ್ಪ ಇದ್ದಂಗಿರ್ತದೆ. ಎಣ್ಣೆ ಸೊಪ್ಪು ನಡಿಯಲ್ಲ, ಹೋಗೋಣ. ಇದೇನೆ ಸೀರೆಗೆಲ್ಲ ಒಣಗಾಕಿದ್ದೀರಿ? ಮೊನ್ನೆ ಮಳೆ ಬಂದಾಗ ಎಲ್ಲ ಪೆಟ್ಟಕ್ಕೆ ನೀರು ಇಳ್ಬಿಟ್ಟವಲೆ. ಅದಕ್ಕೆ ಮೊನ್ನೆ ಎಲ್ಲ ಮಾಮೂಲಿ ಸೀರೆಗೆಲ್ಲ ಒಣಗಾಕಿದ್ನೆ. ಈ ರೇಷನ್ ಸೀರೆಗಳು ಆಗ್ತದೆ, ಯಾರನ್ನೊಬ್ರು ಕಾವಲಿರ್ಬೇಕು. ಅದಕ್ಕೆ ನಮ್ಮ ಮಾಮೂಲಿ ಇವತ್ತು ಕೆಲಸದಿಂದ ಬಂದು ಒಣಗಾಕೊಳ್ಳ. ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ. ಎಲ್ಲೇ ಇಷ್ಟೊಂದು ತೊಗರಿ ಬೆಳೆ ಕಳಿತಿದ್ದೀರಿ? ಹಾಂ, ನಮ್ಮ ಅಮ್ಮನ ಕೆಲ್ಸಕೋತಾ ಇದ್ದಲ್ಲ, ಅಲ್ಲೇ ಒಂದಷ್ಟು ತೊಗರಿ ಕೈ ಎತ್ಕೊಂಡ್ಬಂದು ಒಣಗಾಕಿದ್ದೆ. ಅವು ಉಜ್ಜಿ ನೋಡಿ ಒಣಗಾಕಿದ್ದೀರಿ. ಹೌದೇನಾ? ಎಷ್ಟು ಬೆಳೆ ಕಳೆದೆ? ಬಾರೆ ಬರೀ ನೋಡಿ ಕಿತ್ಕೊಂಡ್ಬಂದ್ಬಿಡೋಣ. ಇರು, ನಮ್ಮ ಅಮ್ಮನ ಕೇಳ್ಬಿಟ್ಟು ಬರ್ತೀನಿ. ಅಮ್ಮ, ನಾನು ಸುಶೀಲೆ ಅನ್ನ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ರೆ ಬಾ ಈಚ್ಕೊಂಡು ನೀನು. ಅಮ್ಮ ಏನೇ? ನಾನು ಸುಶೀಲಿ ಸೊಪ್ಪು ಕೋತಾ ಇದ್ರಿ, ಬಾ ಈಚ್ಕ. ಬ್ಯಾಗ್ ಏನು ತಂದಿಲ್ಲೇನೆ? ಇಲ್ಲ ತಂದಿಲ್ಲ. ಒಂದು ಬ್ಯಾಗ್ ಎತ್ಕೊಳ್ಳೆ. ಎತ್ಕೊಂಬರ್ತೀನಿ. ಇಲ್ಲ ಇದೇನು ಇಷ್ಟಪಟ್ಟು ಮಕ್ಳು ಎತ್ಕೊಂಡ್ಬಂದಿದ್ಯಾ? ಅಯ್ಯ ನಡಿಯ, ಮಕ್ಳಕ್ಕ ಹಾಕೊಂಡು ಎತ್ಕೊಂಬರೋಣ. ಯಾವುದು ಬ್ಯಾಗ್ ಸಿಕ್ಕಿಲ್ಲ. ನೀನು ಬ್ಯಾಗ್ ತಂದಿಲ್ಲಲ್ಲ, ಇಬ್ರು ಇದಕ್ಕೆ ಹಾಕೊಂಡ್ಬಂದು ಮನೆ ಹತ್ರ ಭಾಗ ಇರ್ತಾನೆ. ನಡಿ ಬಾಮಂತೆ ಹೋಗೋಣ. ನಿಮ್ಮ ಅಮ್ಮನ ಹೇಳಿದ್ಯಾ? ಹೇಳಿದ್ನೆ, ಒಳಗೇನೋ ಮಾಡ್ತಾ ಇತ್ತು. ನಡಿ ಹೋಗೋಣ ನಾವು. ಅಯ್ಯ ಇವಳು ಅಟ್ಟುಡ್ ಹೋಗ ನೋಡು, ಮಕ್ಳು ಎತ್ಕೊಂಡು ಓದ್ತಾವಳೆ. ಅಯ್ಯ ಸೀರೆಗಳು ನೋಡ್ಕೊಳ್ಳಿ ಅಂತಂದ್ರೆ ಈಗ ಇವಳು ಹಿಂಗೆ ಕೆಲಸ ಮಾಡೋದು. ಯಾರು ನಾವು ಹೊಸಬ್ರು ನಮ್ಮೂರ್ಕ ಸೀರೆಗೆ ದಂಡಿಗೆ ಇಟ್ಕೊಳ್ಳೆ. ತೊಗರಿ ಬೇಳೆ ಕಳು. ಓಹೋ 80 ರೂಪಾಯಿ ಕೆಜಿ. ಯಾವ್ದು ನಿಂತ ಅಕ್ಕೋ? ನಂದಿದೆ ಊರಕ್ಕೋ. ನೀರು ಹೇಳ್ಬೇಕಾಗಿತ್ತಕ್ಕೋ. ಅಯ್ಯ ಅಲ್ಲೆಲ್ಲ ಮುಂದಿನ ಮನೆಗೆ ಇಸ್ಕೊಂಡು ಕುಡಿಯೋಗಪ್ಪ. ನಮ್ಮ ಮನೆಗೆ ನೀರು ಖಾಲಿ ಆಗವ. ಈಗ ನನ್ನ ಮಗಳಿಗೆ ಹೋಗೋತಾಳೆ ಬಿಂಗೆ ಎತ್ಕೊಂಡು. ಅಯ್ಯ ಯಾವುದೋ ಒಂದು ಕೊಡಕೋ, ಬಚ್ಚಲಾಗಿಂದ ಮೂಲೆಯಾಗಿಂದ ಯಾವುದೋ ಒಂದು ನೀರು ಕೊಡಕೋ. ಬಂದು ಯಾವ್ರ ಆತದ ನೀರು? ಅಯ್ಯ ಇಲ್ಲ ಅಂತ ಹೇಳುದ ನಾನು. ನಮ್ಮ ಮನೆಗೆ ನೀರಿಲ್ಲ, ಹೋಗು. ಕೊಡಕೋ, ಪರವಾಗಿಲ್ಲ. ಏನ್ ಜಯಲಕ್ಷ್ಮಿ, ಸೀರೆಗಳೆಲ್ಲ ಒಣಗಾಕ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನು ಮಾಡಿ ಮಗನ ಸಾವು. ಅಯ್ಯ ಎಲ್ಲ ಮೆತ್ತಗ ವಾಸನೆ ಬಂದಿದ್ವು, ಅದಕ್ಕೆ ಒಣಗಾಕಿದ್ದೀನಪ್ಪ ಪಾಪಣ್ಣ. ಯಾಕ ಕೇಳಿದ್ನಿ ಸುಮ್ಮನೆ. ಯಾರೋ ಬಂದವ್ರೆ ನೆಂಟ್ರು? ದಾರ್ಯಾಗ ಹೋಗೋರೆಲ್ಲ ನಮ್ಮ ನೆಂಟ್ರೆ. ಏನೋ ನೀರು ಬೇಕಂತೆ, ನೀರು ಕೇಳಕ್ ಬಂದವ ನೀನು. ಅಕ್ಕೋ ನೀರು ಹೇಳ್ಕೊಡಕ್ಕೋ ಕುಡಿಯಕ್ಕ. ಅಯ್ಯ ನೀರ್ ಕೇಳ್ತಾವನ್ ಕೊಡಮ್ಮ. ಜಯಮ್ಮ ಅದ್ಯಾಕಮ್ಮ? ಲೇ ಪಾಪಣ್ಣ, ಇಲ್ಲೇ ನಿಂತ್ಕೊಂಡು ನಾನು ಹೋಗಿ ಎತ್ಕೊಂಬರ್ತೀನಿ ನೀರು. ಓ ಸರಿ, ಹೋಗಿ ನಿಂತ್ಕೊಂತೀನಿ. ಯಾವ್ರಪ್ಪ ನಿಂದು ಪೋ? ಇದೇ ಊರೇ ನಾವು ಆ ಎಕ್ಕನ ಒಳಕೋಸ್ ಬರ ಇಲ್ಲ ನೋಡೋಣ. ಇದಪ್ಪ ನೋಡ್ಕೊಂಡ್ ಬರ್ತೀನಿ ನಂಗೆ. ಓ ಜಯಮ್ಮ, ಜಯಲಕ್ಷ್ಮಿ, ಜಯಂತಿ. ಇದೇ ಒಂದು ಟೈಮ್ ಬಟ್ಟಿಗೆ ಎತ್ಕೊಂಡು ಹೋಗ್ಬಿಡ್ಬೇಕು. ಬಟ್ಟಿಗೆ ಬೆಳೆಕಾಳು. ಅಯ್ಯೋ ನೀನ್ ಯಾಕಪ್ಪ ಒಳಕ್ ಬಂದಿದ್ವಾ? ಹೋಗ ಅಲ್ಲಿ ನಿಂತ್ಕೊಂಡು ಸಾಯೋಗು. ಏನಕ್ಕೆ ಬಂದಿದ್ ನೀನು? ಅಪ್ಪನ ನೀರ್ ಕೇಳ್ತಾವನ್ ಬಾ. ನೀನ್ ಎಗ್ರು ಬಿದ್ದೋಗ, ನಿಂಗೆ ಬರ್ಬಾರ್ದು ಹೋಗ. ಬಂದು ನಿಗ್ರಿಕೊಂಡು ಹೋಗ. ನೀನ್ ಇವಾಗ ಒತ್ಕೊಂಡೋಗ ಮಶಾಂತ ಊತಿಕ್ಕ. ನಿನ್ ಮಗ ಮುಚ್ಚೋಗ ಬಾರ ಇಲ್ಲೇ. ಲೇ ಪಾಪ್ಗೆ. ಓ ಯಾಕಮ್ಮ ಹಂಗ್ ಬಡ್ಕೊಂತ ಇದ್ಯಾ? ನೀನು ಬಾಯ್ಕು ಮೊನ್ನಾಕ ಬಾರೋ. ನೀನ್ ಎಗ್ರು ಬಿದ್ದೋಗ ಬಾ. ಯಾಕ ಬಂದಿದ್ಯಮ್ಮ? ಏನಾಯ್ತಮ್ಮ? ನೀನ್ ಎಗ್ರು ಬಿದ್ದೋಗ. ಇಲ್ಲೇ ಸಾಯೋ ಮುಂಡೆ ಮಗನೆ ಅಂತ ಹೇಳಿದ್ನಲ್ಲ. ಇಲ್ಲಿ ಸಾಯ್ದು ಒಳಕೆ ಅನ್ಕ ಬಂದೆ. ಅಯ್ಯ ನೀನ್ ಕೂಗಕ್ ಬನ್ನಿ. ಯಾಕಮ್ಮ ಏನಾಯ್ತಮ್ಮ? ಇಲ್ಲಿ ಇದ್ದಿದ್ ಸೀರೆಗಳು ಬೆಳೆಕಾಳು ಕಾಣಿಸ್ತಾ ಇಲ್ಲಲ್ಲೋ. ಎಲ್ಲ ಸೀರೆಗಳು ಬೆಳೆಕಾಳು. ಹೌದಲ್ಲ ಜಯಮ್ಮ, ಸೀರೆಗಳು ಎತ್ತದ್ವಾ, ಬೆಳೆಗಳು ಎತ್ತದ್ವಾ? ಇಲ್ಲಿ ನೀರ್ ಕೇಳ್ತಾ ಇದ್ನಲ್ಲ ಅಯ್ಯಪ್ಪನ, ಅವನೇ ತದ್ವಾ?
ನನಗೆ ಅನುಮಾನ ಅವ್ನು ಕಳ್ಳೆ ಅಂತ, ಅದಕ್ಕೆ ನಾನು ನೀರು ಕೊಡೋಲ್ಲ. ನಿನ್ನ ಮಕ ಮುಚ್ಚೋಗ ನೀನು ಇಲ್ಲೇ ನಿಂತ್ಕೊಂಡು ಸಾಯ ಪಾಪಿಗೆ ಅಂತ ಹೇಳಿಲ್ಲ ನಾನು. ಹೇಳಿಲ್ಲ ನಾನು. ನೀನೇನಕ್ಕೆ ಒಳಗೆ ಬರಬೇಕಾಗಿತ್ತು? ನೋಡ್ದೆ ಎತ್ಕೊಂಡು ಹೊರಟೋಗಿದ್ದವನು. ಅದೇನು ಮಾಡ್ತೀಯೋ ಏನೋ ನಂಗಂತೂ ತಿಳಿದು. ನಂಗೆ ಸೀರೆಗಳು ಬೆಳೆಕಾಳು ತಂದು ಕೊಟ್ಟರೆ ಸರಿ, 5 kg ತೊಗರಿ ಬೆಳೆಕಾಳು 2 ರೇಷ್ಮೆ ಸೀರೆ. ಇಲ್ಲ ಅಂತಂದ್ರೆ ನೀನು ಏನು ಮಾಡ್ತೀನೋ ನೋಡ್ತಾ ಇರೋ. ಅವ್ನು ಎಲ್ಲವನೋ ಏನು ಕತ್ತೋ ನಂಗಂತೂ ತಿಳಿದು. ಹೋಗಿ ಹಿಡ್ಕೊಂಡ್ ಬರ್ಬೇಕು ನೀನು. ಇಲ್ಲೇ ನಿಂತ್ಕೊಂಡು ಸಾಯ ಮುಂಡ ಮಗನ ಅಂತ ಹೇಳ್ಬಿಟ್ಟು ಹೋದ್ನಿ. ಅಲ್ಲೇನೋ ಕೊಳ್ಳೋತದೆ ಅಂತ ಒಳಗೆ ಬಂದು. ಮೋ ಜಯಮ್ಮ, ಈಗ ಎಂಥ ಕೆಲಸ ಆಗೋಯ್ತು ಅಮ್ಮ? ನನಗೆ ತಿಳಿದಮ್ಮ. ಈಗ ಎತ್ತೋಗ್ಬಿಟ್ಟು ಅವನು ಮೋ ನನ್ನ ಮೇಲೆ ಹಾಕ್ಬೇಡಮ್ಮ. ನೀರು ಕೂಗೋಗಿ ಒಳಕೋದ್ಲ ಎಮ್ಮನ ಕೂಗೋಗು ಅಂತ ನಾನು ಕೇಳಿದ್ನು. ಅವ್ನು ಈ ಕೆಲಸ ಮಾಡೋಕ್ಕೆ ನಂಗೆ ಕೇಳಿರೋದಮ್ಮ. ಎಂಥ ಕೆಲಸ ಆಗೋಯ್ತಮ್ಮ ಜಯಮ್ಮ? ಎತ್ತೋದ್ನೋ ಏನೋ ಅವ್ನ ಸಂಘ ನಾನು ಓಡಕ್ಕತ್ತದೇನಮ್ಮ? ಅದೆಲ್ಲ ನನಗೆ ತಿಳಿದು ಮುಂದೆ ಮಗನೇ. ಇವಾಗ ಬೇಕೇ ಬೇಕು ನಂಗ. ಸೀರೆಗಳು ಬೇಕು, ಬೆಳೆ ಕಳಬೇಕು, ತಂದು ಕೊಟ್ಟೋ ಸರಿ. ಇಲ್ಲ ಅಂತಂದ್ರೆ ನಿನ್ನ ಮಾನ ಮರ್ಯಾದೆ ಹರಾಜಾಕ್ಬಿಡ್ತೀನಿ ಊರಾಗ. ನಿನ್ನಂತೂ ಸುಮ್ಮನೆ ಬಿಡಲ್ಲ. ಅಯ್ಯೋ, ಒಳ್ಳೆ ಗಶಾಡ್ ಸಿಕ್ಕಾಕೊಂಡಲ್ಲಪ್ಪ. ಒಂದು ಜಾಸ್ತಿ ದೂರ ಹೋಗಿರಲ್ಲ, ಮಾನವಾಗಿ ಹೋಗೋ ಪಾಪ್ಯ. ಇಲ್ಲ ಅಂತಂದ್ರೆ ನಿನ್ ಕತೆ. ಅಯ್ಯಮ್ಮ, ಯಾಕಮ್ಮ ಜಯಮ್ಮ ನನ್ನ ಹಂಗೋಯ್ತಾ ಇದೆಯಾ? ನಾನು ಹೇಳಿಲ್ಲ ಮುಂದೆ ಮಗನೆ, ನಾನು ಹೇಳಿಲ್ಲ. ಅವ್ನು ಕಣ್ಣಿದ್ದಂಗೆ ಅವನೇ, ಅದಕ್ಕೆ ನಾನು ನೀರು ಕೊಡಕ್ಕೆ ಹೋಗಿಲ್ಲ. ಇಲ್ಲೇ ನಿಂತ್ಕ ಅಂತಾನೆ. ಕೇಳ್ಬಿಟ್ಟು ಹೋದಂತಾನೆ, ಹೇಳ್ಬಿಟ್ಟು ಹೋದಂತಾನೆ. ಹೇಳ್ಬಿಟ್ಟು ಹೋದಂತಾನೆ. ನೀನೇನಕ್ಕೆ ಒಳಗೆ ಬಂದಿದ್ದ? ಏನಕ್ಕೆ ಮುಂದೆ ಮಗನೆ ಒಳಗೆ ಬಂದಿದ್ದು? ಸೀರೆಗೆ ತಂದು ಕೊಟ್ಟರೆ ಸರಿ. ಇಲ್ಲ ಅಂತಂದ್ರೆ ನಿನ್ನಂತೂ ಸುಮ್ಮನೆ ಬಿಡೋಲ್ಲ ನಾನು. ಸುಮ್ಮನೆ ಬಿಡೋಳಲ್ಲೋ. ನನಗೆ ಯಾಕಪ್ಪ ವಯಸ್ಸಾಗದೆ, ನನ್ನ ಪಾಡಕ್ಕೆ ನಾನು ಬಿತ್ತಿರೋಣ ಅನ್ನೋ ಭಾವೇ ಇಲ್ಲ. ಕುತ್ಕೊಂಡು ಬರ್ತೀಯ ನಮ್ಮ ಮಟ್ಟಕ್ಕ? ಏನ ಕೆಲಸ ನಿಕ್ಕ? ಏನು ಕೆಲಸ? ನೋಡ್ದ ಇವಾಗ ಸೀರೆಗಳು ಹೋಗಿದ್ದು 10,000 ರೂಪಾಯಿ ಸೀರೆಗಳು ಯಾರ ತಂದು ಕೊಡ್ತಾರೆ ನಮ್ಕ? ಅಮ್ಮ ಜಯಮ್ಮ, ಅವ್ನು ಕಣ್ಣು ಅಂತ ನಂಗೆ ದೇವ್ರ ಸತ್ಗೆ ತಿಳಿದಮ್ಮ. ದೇವ್ರ ಸತ್ಗೆ ತಿಳಿದು ನಾನು ಬಿಟ್ಬಿಡಮ್ಮ. ನಾನು ಹೊರಟೋಗ್ತೀನಿ, ನಿಮ್ಮ ಮನೆ ಕಡೆ ಬರಲ್ಲ. ನಿನ್ನ ಬಿಡೋ ಮಾತೇ ಇಲ್ಲ ಲೇ, ಬಿಡೋ ಮಾತೇ ಇಲ್ಲ. ನಾನು ಸೀರೆ ಕಾಸು ಕೊಡೋವರೆಗೂ ನೀನು ಕಂಬಕ್ಕೆ ನಾಯಿನ ಕಟ್ಟಾಕ್ತೀನಿ. ನೀನು ಬಿಡ್ತೀನಿ ಅನ್ಕೊಂಡಿದ್ಯಾ? ಜಯಮ್ಮ ಜಯಮ್ಮ, ಬಿಟ್ಬಿಡಮ್ಮ, ನನ್ನ ಬಿಟ್ಬಿಡಮ್ಮ ಜಯಮ್ಮ. ಮುದುಕಂದಲಾಗಮ್ಮ, ನಿನ್ ಪಾಪ ಜೋರಾಗಿ ಗಾಳಿ ಬಂದ್ರೆ ಸತ್ತೋತೀನಿ ನಾನು. ಸತ್ತತಿಯ ಕುತ್ಕೊಂಡು ನಮ್ಮ ಮನೆ ಹತ್ರಕ್ಕೆ ಬರ್ತೀಯ? ಏನಕ್ಕ ಬರೋದು ನೀನು ನಮ್ಮ ಮನೆ ಹತ್ರಕ್ಕ? ಜಯಮ್ಮ, ಹೊಟ್ಟೆಲ್ಲ ನೋಯ್ತದೆ ಕಾಸಿಗಮ್ಮ. ಜಯಮ್ಮ, ನಾನು ಸತ್ತೋಗ್ಬಿಡ್ತೀನಮ್ಮ ಅನ್ಯಾಯವಾಗಿ. ಸತ್ತೋಗ ಇವಾಗ ಸತ್ತೋಗ. ಎತ್ತಮ್ಮ, ಹಂಗೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ಕತ್ಕೊಂಡು ಈ ಕಂಬಕ್ಕೆ ಗಾಟಿಗೆ ಕಟ್ಟಾಕ್ತೀನಿ. ನಾನು ಸೀರೆಗೆ ತಂದ್ಕೊಡೋರ್ಗೂ ನಿನ್ನ ಇಲ್ಲಿಂದ ಬಿಡಲ್ಲ. ಅದ್ಯಾರು ಬರ್ತಾರೋ ಬರ್ಲಿ, ನೀನ್ ಎಂಟ್ರು ನಿನ್ನ ಮಕ್ಕಳೆಲ್ಲ ಬರ್ಲಿ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ದೇವ್ರೇ ಕಾಪಾಡಪ್ಪ ನೀನೇ. ಮೈಲರಿ, ನೀನೊಬ್ಬನೇ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಎಷ್ಟೊಂದು ಸಾಲ ಮೇರೆ ಜನ. ನಾನು ಸುನೀತಾನ ಎಷ್ಟೊಂದು ಪ್ರೀತಿ ಮಾಡ್ತೈತೆ. ಅವಳಂದ್ರೆ ನನಗೆ ಎಷ್ಟೊಂದು ಇಷ್ಟ. ಅವಳು ನನ್ನ ಪ್ರೀತಿನ ಅರ್ಥನೇ ಮಾಡ್ಕೊಂಡಿಲ್ಲ ಮೈಲಾರಿ. ನನ್ನ ಮನಸ್ಸಿಗೆ ಜಾಸ್ತಿ ಬೇಜಾರಾಗ್ತೈತೆ. ನಾನು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಯಿದ್ನೋ ಅವಳೇ ಮೋಸ ಮಾಡಿಬಿಟ್ಲು ನನಗೆ. ನಾನು ಯಾಕೆ ಬದುಕಿರ್ಬೇಕು ಮೈಲಾರಿ? ನಾನು ಯಾಕೆ ಬದುಕಿರ್ಬೇಕು? ನಾನು ಇನ್ನು ಬದುಕೆಲ್ಲ ಸತ್ತೋಗ್ತೀನಿ ಮೈಲಾರಿ. ಸುನೀತಾ ಅಂದರೆ ನನಗೆ ಎಷ್ಟೊಂದು ಪ್ರೀತಿ. ನಾನು ನಿನ್ನ ಯಾರು ಪ್ರೀತಿ ಮಾಡ್ತಾರೆ ಮೈಲಾರಿ? ನಂಗೆ ಮೋಸ ಮಾಡಿಬಿಟ್ಲು ಸುನೀತಾ. ನನ್ನ ಹತ್ರ ಅಷ್ಟೊಂದು ಸಲಿಗೆಯಿಂದ ಇಟ್ಬಿಟ್ಟು ಇವಾಗ ನಾನಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಹೇಳೋದಿರಲಿ, ಮದುವೆನೇ ಆಗ್ಬಿಟ್ಟಳು ನನ್ನನ್ನು ಬಿಟ್ಬಿಟ್ಟು. ನನ್ನ ಕಷ್ಟನೇ ಯಾರ ಹತ್ರ ಹೇಳ್ಕೊಳ್ಳಿ ಮೈಲಾರಿ? ನಮ್ಮಮ್ಮನ ಹತ್ರ ಹೇಳಿದ್ರೆ ನಮ್ಮಮ್ಮನ ಸುಮ್ಮನೆ ನೋವು ತಿಂತಾಳೆ. ನೀನು ಬಿಟ್ಟರೆ ನಂಗೆ ಇನ್ಯಾರೂ ಇಲ್ಲ ಮೈಲಾರಿ. ನಿನ್ನ ಹತ್ರ ಹೇಳ್ಕೊಬೇಕು ನನ್ನ ಕಷ್ಟನ. ಸುನೀತಾ ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ಲು. ಇನ್ಯಾರವ್ರೆ ನನ್ನನ್ನು ಪ್ರೀತಿ ಮಾಡೋರು ಮೈಲಾರಿ? ರುದ್ರ. ಓ ಮೇಡಮ್, ಬನ್ನಿ ಮೇಡಮ್, ಬನ್ನಿ. ಏನಾಯ್ತು ರುದ್ರ? ಯಾಕೆ ಅಳ್ತಾ ಇದೆಯಾ? ಅಯ್ಯೋ, ನಾನೇನು ಹೇಳ್ತಾ ಇಲ್ವಲ್ಲ. ಕಣ್ಣಿಗೆ ಏನೋ ಧೂಳು ಬಿದ್ದಿರಬೇಕು, ಅದಕ್ಕೆ ಕಣ್ಣು ಒರೆಸ್ಕೊತಾ ಇದ್ದೆ ಅನಿಸುತ್ತೆ. ಏನು ಮೇಡಮ್, ನಮ್ಮನೆ ಹತ್ರ ಬಂದುಬಿಟ್ಟಿದ್ರಿ? ಮತ್ತೆ ಯಾರಾದರೂ ನಿದ್ದೆ ಬಗ್ಗೆ ಕಂಪ್ಲೇಂಟ್ ಕೊಟ್ರಾ? ಅಯ್ಯೋ, ಹಂಗೇನಿಲ್ಲ ರುದ್ರ. ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ನಿಮ್ಮ ತಾಯಿಯವ್ರ ಹತ್ರ, ಅದಕ್ಕೆ ಬಂದೆ. ಹೌದಾ ಮೇಡಮ್? ನಮ್ಮಮ್ಮ ಎಲ್ಲೋ ಹೋಗೋರು ಮೇಡಮ್. ಯಾಕೆ ರುದ್ರ ಏನೋ ಅಳ್ತಾ ಇದ್ದೆ? ಸುನೀತಾ ಅಂದ್ಕೊಂಡು. ಸುನೀತನಾ? ಇಲ್ಲಲ್ಲ ಮೇಡಮ್, ಇಲ್ಲ. ಅಯ್ಯೋ ಪರವಾಗಿಲ್ಲ, ನಾನು ನಿನ್ನ ಸ್ನೇಹಿತೆ ಅನ್ಕೋ ರುದ್ರ. ಹೇಳು, ನನ್ನ ಹತ್ರ ಯಾಕೆ? ಹಂಗೇನಿಲ್ಲ ಮೇಡಮ್, ಹಂಗೇನಿಲ್ಲ. ಯಾರು ಸುನೀತಾ ನಂಗೆ ಗೊತ್ತಿಲ್ಲಲ್ಲ ಮೇಡಮ್. ನಾನು ಕೇಳಿಸ್ಕೊಂಡೆ ನೀನು ಮಾತಾಡಿದ್ದೆಲ್ಲನೂ. ಮುಂದುವರಿಯೋದು